ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಆಪಸ್ತಂಭ ಎಂಬತಕ್ಕಂಥ ಶಾಖೆಯ ಕೌಂಡಿನ್ಯ ಗೋತ್ರದ ಸಾಕರೆ ಎಂಬತಕ್ಕಂಥ ಅಡ್ಡ ಹೆಸರವನ್ನು ಪಡೆದಿರತಕ್ಕಂಥ ಒಂದು ಕುಟುಂಬದಲ್ಲಿ ಸಾಯಂದೇವ ಎಂಬ ಹೆಸರನ್ನು ಪಡೆದಿರ ಒಬ್ಬ ಮಹಾನ್ ಭಕ್ತನಿದ್ದನು. ಅವನ ಮಗನು ನಾಗನಾಥನು, ನಾಗನಾಥನ ಮಗನು ದೇವರಾಯನು, ದೇವರಾಯನ ಮಗನು ಸದ್ಗುರುಗಳ ಮಹಾನ್ ಭಕ್ತರಾಗಿರ್ತಕ್ಕಂತಹ ಗಂಗಾಧರನು ಮತ್ತು ಈ ಗಂಗಾಧರ ಎಂಬತಕ್ಕಂಥವರ ಪುತ್ರ ಸರಸ್ವತಿ. ಸರಸ್ವತಿ ಗಂಗಾಧರ ಎಂಬತಕ್ಕಂಥ ಹೆಸರನ್ನು ಪಡೆದಿರತಕ್ಕಂಥವರು ಮಹಾನ್ ಜ್ಞಾನಿಗಳು, ದತ್ತ ಮಹಾರಾಜನ ದೊಡ್ಡ ಭಕ್ತರು. ಇವರೇ ಗುರುಚರಿತ್ರೆಯನ್ನ ಗುರುಗಳ ಅನುಗ್ರಹದಿಂದ ರಚಿಸಿ ನಮ್ಮ ಮನುಕುಲಕ್ಕೆ ಕೊಟ್ಟಿರತಕ್ಕಂಥವರು. ಒಮ್ಮೆ ಸರಸ್ವತಿ ಗಂಗಾಧರರು ಬಹಳ ಕಷ್ಟ ನಷ್ಟಗಳಿಗೆ ಒಳಗಾಗಿ ಜೀವನದಲ್ಲಿ ದುಃಖಗಳನ್ನು ತಡೆಯಲಿಕ್ಕಾಗದೆ ಹೇಗಾದರೂ ಮಾಡಿ ನಮ್ಮ ಇಷ್ಟ ದೈವ, ಕುಲದೇವ, ಎಲ್ಲ ರೀತಿಯಲ್ಲಿ ನಾವು ಪೂಜೆ ಮಾಡತಕ್ಕಂತಹ ನರಸಿಂಹ ಸರಸ್ವತಿ ಗುರುಗಳ ಪಾದಾರವಿಂದದಲ್ಲಿ ಭಜನೆ, ಕೀರ್ತನೆ, ಪೂಜೆ, ನಾಮಸ್ಮರಣೆಗಳನ್ನು ಮಾಡಿ ಗುರುಗಳ ಅನುಗ್ರಹ ಪಡೆದು ಹೇಗಾದರೂ ತಾನು ಈ ಕಷ್ಟಗಳಿಂದ ಹೊರಬರಬೇಕೆಂಬುದಾಗಿ ಸಂಕಲ್ಪವನ್ನು ಮಾಡಿಕೊಂಡು ಸರಸ್ವತಿ ಗಂಗಾಧರರು ಗಾಣಗಾಪುರದತ್ತ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಪ್ರಯಾಣವನ್ನು ಮಾಡುವಾಗ ಕಷ್ಟಗಳಿಂದ ನೊಂದಿರತಕ್ಕಂಥ ಜೀವ ಗುರುಗಳನ್ನು ಆಶ್ರಯಿಸದೆ ಇನ್ನು ಯಾರನ್ನೂ ಆಶ್ರಯಿಸಲು ಆಸೆಯನ್ನೂ ಕೂಡ ಮನಸ್ಸಿನಲ್ಲೂ ಬರದೇ ಇರತಕ್ಕಂತಹ ಸರಸ್ವತಿ ಗಂಗಾಧರರು ಭಗವಂತನನ್ನ, ನರಸಿಂಹ ಸರಸ್ವತಿ ಗುರುಗಳನ್ನು ಬೇಡುತ್ತಾರೆ. ಹೇ ಪ್ರಭೋ, ಎಲ್ಲಾ ರೀತಿಯಲ್ಲೂ ನೀನೊಬ್ಬನೇ ಎಂಬುದಾಗಿ ನಾನು ನಂಬಿರ್ತಕ್ಕಂಥವನು, ಪೂಜಿಸಿರ್ತಕ್ಕಂಥವನು. ಹೇಗಾದರೂ ಮಾಡಿ ನನ್ನನ್ನ ಈ ಕಷ್ಟಗಳಿಂದ, ದುಃಖಗಳಿಂದ ಪಾರು ಮಾಡಬೇಕು ಪ್ರಭೋ ಎಂಬುದಾಗಿ ಧ್ಯಾನವನ್ನು ಮಾಡ್ತಾ, ನಾಮಸ್ಮರಣೆಯನ್ನು ಮಾಡ್ತಾ ಚಿತ್ತದಲ್ಲಿ ದತ್ತ ಮಹಾರಾಜನನ್ನು ಕೂರಿಸಿಕೊಂಡು ನಡಿತಾ ನಡೀತಾ ಗಾಣಗಾಪುರದತ್ತ ಪ್ರಯಾಣವನ್ನು ಬೆಳೆಸ್ತಾರೆ. ಸರಸ್ವತಿ ಗಂಗಾಧರರ ಚಿತ್ತದಲ್ಲಿ ಗುರು ಮಹಾರಾಜರು ಪ್ರಕಟರಾಗ್ತಾರೆ. ಭಗವಂತ ಭಾವಾಚ ಭುಕೇಲ, ಭಾವಾರ್ಥ ದೇಖೋನ ಭೂಲಲ, ಸಂಕಟೀ ಪಾವೇ ಭಾವಿಕಾಲ ರಕ್ಷಿತಸು. ಭಗವಂತನು ಭಾವಾಚ ಭುಕೇಲ, ಆ ಭಕ್ತಿಯ ಹಸಿವು ಭಗವಂತನಿಗೆ. ಇವರು ಪೂರ್ಣ ಶರಣಾಗತಿಯಿಂದ ನಾಮಸ್ಮರಣೆಯನ್ನು ಮಾಡುತ್ತಾ ಹೋದಾಗ ಅವರ ಚಿತ್ತದಲ್ಲಿ ನರಸಿಂಹ ಸರಸ್ವತಿ ಸ್ವಾಮಿಗಳು ಪ್ರಕಟರಾಗ್ತಾರೆ. ಕೂಡಲೇ ಸರಸ್ವತಿ ಗಂಗಾಧರನು ತನ್ನ ಆನಂದಾಶ್ರುಗಳಿಂದ ಗುರುಗಳ ಪಾದಗಳನ್ನು ತೊಳೆದು ತನ್ನ ಹೆಗಲ ಮೇಲಿರತಕ್ಕಂಥ ಆ ಶಲ್ಯದಿಂದ ಅವರ ಪಾದ ಧೂಳಿಯನ್ನು ತೊಳೆದು ನಮಸ್ಕಾರವನ್ನು ಮಾಡುತ್ತಾರೆ. ಹೇ ಪ್ರಭೋ, ನನ್ನನ್ನು ಅನುಗ್ರಹಿಸು ತಂದೆ, ಹೇಗಾದರೂ ಈ ಭವದಿಂದ ನನ್ನನ್ನು ಪಾರು ಮಾಡು ಎಂಬುದಾಗಿ ಧ್ಯಾನಿಸುತ್ತಾ ಮುಂದೆ ಪ್ರಯಾಣವನ್ನು ಸಾಗ್ತಾರೆ. ಪ್ರಯಾಣದಲ್ಲಿ ಮುಂದೆ ನಡೀತಾ ನಡೀತಾ ಕೊಂಚ ಕಾಲ ವಿಶ್ರಾಮಿಸಿ ಕಡೆಗೆ ಮುಂದೆ ಹೋಗೋಣ ಎಂಬುದಾಗಿ ಒಂದು ಮರದ ಕೆಳಗೆ ಮಲಗಿದಾಗ ಸರಸ್ವತಿ ಗಂಗಾಧರರ ನಾಮಧಾರಕನ ಚಿತ್ತದಲ್ಲಿ ಒಬ್ಬರು ಜಟಾಧಾರಿ, ಭಸ್ಮಲೇಪಿತನು, ದಿವ್ಯ ದೇಹವನ್ನುಳ್ಳತಕ್ಕಂಥವರು ಬಂದು ಸರಸ್ವತಿ ಗಂಗಾಧರರ ಈ ನಾಮಧಾರಕರ ತಲೆಯ ಮೇಲೆ ಆಶೀರ್ವಾದವನ್ನು ಮಾಡಿ ತಲೆ ಸವರದ ಹಾಗೆ ಭಾಸವಾಯಿತು. ಕೂಡಲೇ ನಾಮಧಾರಕನು ಎದ್ದು ನೋಡ್ತಾನೆ, ಯಾರೂ ಇಲ್ಲ, ಯಾರು ಕಾಣಿಸ್ತಾ ಇಲ್ಲ. ಓಹೋ, ಇದು ತನಗೆ ಮುಂದೆ ಏನೋ ಒಳ್ಳೆಯದಾಗಿರ್ತಕ್ಕಂಥ ಆ ವಿಷಯಗಳು ನಡೆಯೋದುಂಟು, ಅದಕ್ಕೆ ಮುನ್ಸೂಚನೆಯಾಗಿ ಭಗವಂತನು ನನಗೆ ದೃಷ್ಟಾಂತವನ್ನು ಕೊಡುತ್ತಿದ್ದಾನೆಂಬುದಾಗಿ ಯೋಚನೆಯನ್ನು ಮಾಡ್ತಾ ಧ್ಯಾನಿಸುತ್ತಾ ತನ್ನ ಪ್ರಯಾಣವನ್ನ ಮುಂದೆ ನಡೆಸಿಕೊಂಡು ಹೋಗ್ತಾನೆ ಗಾಣಗಾಪುರದತ್ತ. ಧ್ಯಾನವನ್ನು ಮಾಡ್ತಾ, ಭಜನೆಯನ್ನು ಮಾಡ್ತಾ
गुरु महाराज गुरु, जय जय परब्रह्म सद्गुरु, जय जय परब्रह्म सद्गुरु। चारि मुक्तिदायक दाता कृपाळु कल्पतरु,